ಮಲೆನಾಡು ಭಾಗದಲ್ಲೂ ವಿಪರೀತ ಮಳೆ ಆಗ್ತಾ ಇದೆ. ಕರಾವಳಿ ಭಾಗದಲ್ಲೂ ವಿಪರೀತ ಮಳೆ ಆಗ್ತಾ ಇದೆ. ಈ ಮಳೆಯ ಜೊತೆಗೆ ಗಾಳಿ ಕೂಡ ಸೇರ್ತಾ ಇರೋದ್ರಿಂದ ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳು ಮಾತ್ರ ಅಲ್ಲ, ಇಡೀ ಗ್ರಾಮವೇ ಮುಳುಗೋಗುವಂತಹ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ ಜನರನ್ನ ಹೈರಾಣು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಆಗುಂಬೆ ಘಾಟಿ ತಪ್ಪಲಿನಲ್ಲಿ ಧಾರಾಕಾರ ಮಳೆ. ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ವರುಣಾರ್ಭಟ. ಉಡುಪಿಯಲ್ಲಿ ನೆರೆ ಸೃಷ್ಟಿಸಿದ ಕರಾವಳಿ ನದಿಗಳು. ಕಣ್ಣು ಹಾಯಿಸಿದಲ್ಲೆಲ್ಲ ನೀರು ನೀರು. ಗದ್ದೆ ತೋಟಗಳೆಲ್ಲ ಜಲಾವೃತ. ನದಿಯಂತಾದ ರಸ್ತೆಗಳು. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಅಲರ್ಟ್ ಇದ್ದಷ್ಟು ಮಳೆ ಬಂದಿಲ್ಲ. ಆದರೆ ಉಡುಪಿ ಜಿಲ್ಲೆಯ 7 ತಾಲೂಕುಗಳು ಕೂಡ ನೆರೆ ಆವರಿಸಿಕೊಂಡಿದೆ. ಇದಕ್ಕೆ ಕಾರಣ ಘಟ್ಟದ ಮೇಲೆ ಬೀಳ್ತಾ ಇರುವ ಮಳೆ. ಸ್ವರ್ಣ, ಸೀತಾ, ಪಾಪನಾಶಿನಿ ಹೊಳೆ ಹರಿದ ಕಾರಣ ಕಾಪು, ಕಾರ್ಕಳ, ಹೆಬ್ರಿ, ಉಡುಪಿ, ಬ್ರಹ್ಮಾವರ ತಾಲೂಕುಗಳು ಜಲಾವೃತವಾಗಿದೆ. ನೆರೆಯ ನೀರಿಗೆ ಸೇತುವೆಗಳ ಮಣ್ಣು ಕುಸಿತವಾಗ್ತಿದೆ. ನದಿ ತೊರೆಗಳು ರಭಸವಾಗಿ ಹರಿತಾ ಇರುವ ಕಾರಣ ರಸ್ತೆಗಳ ಮೇಲೆ ನೀರು ಬಂದು ನಿಂತಿದೆ. ಕೋಟಾ ಟು ಸಾಯಿಬ್ರಕಟ್ಟೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ರಸ್ತೆಯಲ್ಲಿ ಟೇಪ್ ಕಟ್ಟಿ ಸ್ಥಳೀಯರು ಓಡಾಟ ತಡೆ ಹಿಡಿದಿದ್ದಾರೆ. ಸೇತುವೆ ಸಂಪರ್ಕದ ಸಂಪೂರ್ಣ ಮಣ್ಣು ಕುಸಿತದ ಭೀತಿ ಇದೆ. ಇದರಿಂದ ಕೋಟಾ, ಉಡುಪಿ, ಸಾಯಿಬ್ರಕಟ್ಟೆ ಹೋಗುವ ರಸ್ತೆ ಮುಳುಗಡೆಯಾಗಿ ಸಂಪರ್ಕ ಕಡಿತವಾಗುವ ಆತಂಕವಿದೆ. ಕುಂದಾಪುರ ತಾಲೂಕಿನ ಚೋರಾಡಿ ಕಿರು ಸೇತುವೆಗೆ ಸಂಪರ್ಕಿಸುವ ರಸ್ತೆಯ ಮಣ್ಣು ಸಂಪೂರ್ಣ ಕೊಚ್ಚಿ ಹೋಗಿದೆ. 2 ವರ್ಷಗಳ ಹಿಂದೆ ಈ ಸೇತುವೆ ನಿರ್ಮಾಣವಾಗಿದ್ದು, ಸೇತುವೆಗೆ ಹೊಂದಿಕೊಂಡಿರುವ ಭೂಮಿಗೆ ಕಾಂಕ್ರೀಟ್ ವಾಲ್ ಹಾಕಲಾಗಿತ್ತು. ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ಹಲಾಡಿಯಿಂದ ಮುದುರಿ ವ್ಯಾಪ್ತಿಗೆ ಹೋಗುವಂತಹ ಸಂಪರ್ಕ ಕಡಿತಗೊಂಡಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ, ಜಿಲ್ಲಾ ಪಂಚಾಯತ್ ಸಿಒ ಪ್ರತೀಕ್, ಕುಂದಾಪುರದ ಎಸಿ ರಶ್ಮಿ ಭೇಟಿ ಕೊಟ್ಟಿದ್ದಾರೆ. ಮಳೆ ಮತ್ತು ನೆರೆ ರಭಸ ಕಡಿಮೆಯಾದ ಕೂಡಲೇ ದುರಸ್ತಿ ಕಾರ್ಯ ಮಾಡುವುದಾಗಿ ಡಿಸಿ ತಿಳಿಸಿದ್ದಾರೆ. ಕುಂದಾಪುರ ತಾಲೂಕಿನ ಬೇಳೂರು, ದೇಲಟ್ಟು, ವಾರಾಹಿ, ಸೌಪರ್ಣಿಕ ನದಿ ಭರ್ತಿಯಾದ ಕಾರಣ ಸುತ್ತಮುತ್ತಲಿನ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಗ್ನಿಶಾಮಕ ದಳದ ಅಧಿಕಾರಿಗಳು ಫ್ಲೈಬೋಟ್ ಮೂಲಕ ಜನರನ್ನ ಶಿಫ್ಟ್ ಮಾಡಿದ್ದಾರೆ. ಸ್ಥಳಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ಪಾಸ್ ಮಾಡಿದ್ದಾರೆ. ಆಚೆ ತೆಕ್ಕಟ್ಟಿನ ಕೆಳಗೆ ಮಾಡಿ 3-4 ಸತಿ ಪ್ರಸ್ತಾವ ಬಂದಿತ್ತು. ಹೆಚ್ಚು ಕಡಿಮೆ 50 ದೊಡ್ಡ ಮಟ್ಟ ಹಂಗೆ ಬಿಡಿಸಿ 15 ಸತಿ ಮತ್ತೆ ಅದೇ ಡಿ ಸಿ ಮತ್ತೆ ಪ್ರಸ್ತಾವ ಕೊಡು. ಘಟ್ಟ ಪ್ರದೇಶದಲ್ಲಿ ಮಳೆ ಕಡಿಮೆ ಆದರೆ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನಲ್ಲಿ ಹರಿಯುವ ವರಾಹಿ, ಚಕ್ರ, ಕುಬ್ಜಾ, ಸೌಪರ್ಣಿಕ ನದಿಯ ಮಟ್ಟ ಕಡಿಮೆಯಾಗುತ್ತೆ. ಮುಂದಿನ 2 ದಿನ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದೆ. ನದಿ ಸಮುದ್ರ ಪಾತ್ರದ ಜನಕ್ಕೆ ಎಚ್ಚರಿಕೆ ಕೊಡಲಾಗಿದೆ. ನದಿ ಮಟ್ಟ ಏರಿಕೆಯಾಗುವ ಮುನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಆಗುವಂತೆ ಜಿಲ್ಲಾಡಳಿತ ಪ್ರಕಟಣೆ ಹೊರಡಿಸಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.